ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಮಹಿಮುಂಟಾಗಲಿ. ಹೇ ಬೆಳಗಿನ ಜಾವದಲ್ಲಿ ದೇವ ಜನರೇ, ಒಂದು ವಾಕ್ಯನ ಓದ್ಕೊಳ್ಳೋಣ. ಇಬ್ಬರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 37ನೇ ವಚನ. ದೇವ್ರ ವಾಕ್ಯ ಹೇಳುತ್ತೆ, ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವಂಥ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಆಮೇನ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಈ ವಾಕ್ಯ ಹೇಳುತ್ತೆ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಈ ಲೋಕಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಶೀಘ್ರವಾಗಿ ಬರುತ್ತಾನೆಂದು ಈ ವಾಕ್ಯ ಹೇಳುತ್ತೆ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು. ಎಷ್ಟೋ ಸಾವಿರಾರು ವರ್ಷಗಳಿಂದ ಈ ಲೋಕಕ್ಕೆ ಯೇಸು ಬರ್ತಾರೆಂದು ಅನೇಕ ವರ್ಷಗಳಿಂದ ಎಲ್ಲಿ ನೋಡಿದ್ರು ಯೇಸು ಬರ್ತಾರೆ ಅಂತ ಹೇಳಿಕೊಂಡೇ ಇದ್ದಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಎಲ್ಲಿ ಯೇಸು ಬರ್ತಾರೆಂದು ಹೇಳ್ತಾನೆ ಇದ್ದಾರೆ, ಆದರೆ ಯೇಸು ಬಂದಿದ್ದೇ ಇಲ್ಲ. ಆಮೇನ್. ಹಲ್ಲೆಲೂಯಾ. ಹೌದು, ಅನೇಕ ವರ್ಷಗಳಿಂದ ಕೇಳಿ ಅನೇಕರಿಗೆ ಯೇಸು ಬರುವಿಕೆ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿರುತ್ತೆ. ಯೇಸು ಬರುವಿಕೆ ಮೇಲೆ ನಂಬಿಕೆ ಇಲ್ಲ, ಬರುವಿಕೆ ಮೇಲೆ ನಿರೀಕ್ಷೆನೇ ಈ ಕೊನೆ ದಿನಗಳಲ್ಲಿ ಅನೇಕರಿಗೆ ಅದು ಹೋಗಿದೆ. ಹಲ್ಲೆಲೂಯಾ. ಆದರೆ ದೇವ್ರ ವಾಕ್ಯ ಹೇಳುತ್ತಂದ್ರೆ, ಬರುವಾತನು ಈ ಲೋಕಕ್ಕೆ ಇನ್ನು ಸ್ವಲ್ಪ ಕಾಲದಲ್ಲಿ ಆತನು ಬಂದೇ ಬರುತ್ತಾನೆ, ತಡ ಮಾಡುವುದಿಲ್ಲ. ಯಾಕೆ ಇಷ್ಟು ವರ್ಷಗಳಿಂದ ಆತನು ತಡ ಮಾಡಿದ್ದಾನೆಂದರೆ, ನಿಮಗಾಗಿ ನಿಮ್ಮ ಜೀವಿತಗಳು ಬದಲಾಗಿ ದೇವ್ರ ಕಡೆ ತಿರ್ಕೊಳ್ಬೇಕು. ನಿಮ್ಮ ಕುಟುಂಬಗಳು ರಕ್ಷಿಸಲ್ಪಡಬೇಕು. ನಿಮ್ಮ ತಂದೆ ಆಗಲಿ, ತಾಯಿ ಆಗಲಿ, ನಿಮ್ಮ ಹೆಂಡತಿ ಅಥವಾ ಗಂಡ, ನಿಮ್ಮ ಒಡ ಹುಟ್ಟಿರುವಂಥ ಅಕ್ಕ, ತಂಗಿ, ಅಣ್ಣ, ತಮ್ಮ, ನಿಮ್ಮ ಸ್ನೇಹಿತರುಗಳು, ನಿಮ್ಮ ಬಂಧು ಬಳಗದವರು, ಈ ರೀತಿಯಾಗಿ ಅನೇಕರು ರಕ್ಷಣೆ ಮಾರ್ಗಕ್ಕೆ ಬರಬೇಕು. ಅದಕ್ಕಾಗಿ ಯೇಸು ತಡ ಮಾಡಿಕೊಂಡಿದ್ದಾನೆ. ಆದರೆ ಅನೇಕ ವರ್ಷಗಳಿಂದ ಆತನ ತಡ ಮಾಡಿಕೊಂಡೇ ಇದ್ದ. ಆದರೆ ಇನ್ನ ಮೇಲೆ ಆತನೇನು ಮಾಡಲ್ಲ, ತಡ ಮಾಡುವುದೇ ಇಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುತ್ತಾನೆ, ತಡ ಮಾಡುವುದಿಲ್ಲ. ಇಷ್ಟು ಕಾಲದವರೆಗೂ ಆತನ ತಡ ಮಾಡಿದ್ದ. ಯಾಕಂದ್ರೆ ನಿಮಗಾಗಿ. ನೀವು ಒಂದು ವೇಳೆ ದೇವ್ರ ಕಡೆ ತಿರುಗಿಕೊಂಡಿದ್ದರೆ ನೀವು ಧನ್ಯರು, ನೀವು ಭಾಗ್ಯವಂತರು. ಯೇಸು ಬರುವಾಗೆ ನೀವೆಲ್ಲರೂ ಏನು ಮಾಡ್ತೀರಾ, ಅವರ ಮುಂದೆ ನಿಲ್ಲುವಾಗೆ ನೀವು ಖಂಡಿತವಾಗಿ ಆಶೀರ್ವದಿಸಲ್ಪಟ್ಟವರಾಗಿ ಪರಲೋಕ ರಾಜ್ಯವನ್ನು ಬಾಧ್ಯರಾಗಿ ಹೊಂದಿಕೊಳ್ಳುವರಾಗಿರ್ತೀರ. ಒಂದು ವೇಳೆ ಇಷ್ಟು ವರ್ಷಗಳಿಂದಲೂ ನೀವು ಯೇಸು ಸ್ವಾಮಿ ಬಗ್ಗೆ ಕೇಳಿದ್ರು ನಂಬದೆ, ಇನ್ನು ಬಿಡಬೇಕಾಗಿರುವಂಥ ಪಾಪಗಳನ್ನ ಬಿಡದೆ, ದೇವ್ರ ಕಡೆ ತಿರುಗಿಕೊಳ್ಳದೆ, ಇನ್ನೂ ಅಂಥ ಕಾರ್ಯಗಳಲ್ಲೇ ಅಂಥ ಪಾಪಗಳೆಲ್ಲ ಇರುವುದಾದರೆ ಖಂಡಿತವಾಗಿ ಅಂಥವ್ರಿಗೆ ಯೇಸು ಸ್ವಾಮಿ ಬರುವಿಕೆ ತಡ ಆಗೋದಿಲ್ಲ, ಅದು ಬಂದೇ ಬರುತ್ತೆ. ನೀನು ನಂಬಿರು, ನಂಬದೆ ಹೋಗು. ನೀನು ರಕ್ಷಿಸಲ್ಪಡು, ರಕ್ಷಣೆ ಹೊಂದದೆ ಹೋಗು. ನೀ ದೇವ್ರ ಬಗ್ಗೆ ತಿಳಿಯದೆ ಹೋಗು. ಆದರೆ ಎಲ್ಲರಿಗೂ ಆ ಯೇಸು ಕ್ರಿಸ್ತನ ಬಗ್ಗೆ ಸಾರಲ್ಪಟ್ಟಿದೆ, ಹೇಳಲ್ಪಟ್ಟಿದೆ. ಹೀಗಾಗಿ ದೇವ್ರ ವಾಕ್ಯ ಹೇಳುತ್ತಂದೆ, ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುತ್ತಾನೆ. ಆತನು ಬರುವಾಗೆ ಖಂಡಿತವಾಗಿ ಎಲ್ಲರಿಗೂ ಆತನ ನ್ಯಾಯ ತೀರಿಸಲು ಈ ಲೋಕಕ್ಕೆ ಬರುತ್ತಾನೆ. ಹೌದು, ಅದಕ್ಕಾಗಿನೇ ನಾವು ಈ ದಿನಗಳಲ್ಲಿ ಏನು ಮಾಡ್ಬೇಕಂದ್ರೆ, ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳಲು, ಆತನ ನಂಬಿ ರಕ್ಷಣೆ ಪಡ್ಕೊಂಡು ಆತನ ಕಡೆ ಬರಲು ನಾವುಗಳು ತಡ ಮಾಡಬಾರದು. ಬಿಡಬೇಕಾಗಿರೋ ಎಲ್ಲ ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ತಿರ್ಕೊಳ್ಬೇಕು. ಇನ್ನು ಅಪನಂಬಿಗಸ್ತರಾಗಿ ನಾವು ಇರಬಾರದು, ಭಕ್ತಿಹೀನರಾಗಿ ನಾವು ಇರಬಾರದು. ಇನ್ನು ನಾವು ಲೌಕಿಕವಾದ ಮೂಢನಂಬಿಕೆ, ಸಾಂಗ್ಯ ಸಂಪ್ರದಾಯಗಳು, ಇನ್ನು ಲೌಕಿಕವಾದ ಮನುಷ್ಯನ ಕಲಾಚಾರಗಳು ಭೂಮಿಯಲ್ಲಿ ಹೆಚ್ಚಾಗಿರ್ತವೆ. ಇಂಥ ಎಲ್ಲ ಕಾರ್ಯಗಳನ್ನು ಬಿಟ್ಟು ಸರ್ವಶಕ್ತನಾಗಿರುವಂಥ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ದೇವರ ಕಡೆ ನಾವು ತಿರುಗಿಕೊಳ್ಳಬೇಕು. ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಆಮೇಲೆ ಹಲ್ಲೆಲೂಯಾ. ಯೇಸುವೆ ಮಾರ್ಗ, ಸತ್ಯ, ಜೀವವಾಗಿದ್ದಾನೆ. ಆತನ ಬಳಿಗೆ ನಾವು ಬಂದು ಆತನ ನಂಬಿ ನಾವು ರಕ್ಷಣೆ ಹೊಂದ್ಕೊಂಡ್ರೆ, ಆತನ ಒಳಗಿರುವಂಥ ಸತ್ಯವನ್ನು ನಾವು ತಿಳಿದುಕೊಂಡರೆ, ಆಮೇಲೆ ಹಲ್ಲೆಲೂಯಾ, ನೀವು ಆಶೀರ್ವದಿಸಲ್ಪಡ್ತೀರಾ. ಯೇಸು ಹೇಳ್ತಾರೆ, ಸತ್ಯವನ್ನ ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಸತ್ಯ, ಯೇಸುವೇ ಸತ್ಯ. ಆತನು ಸತ್ಯವಾದ ದೇವರು, ಜೀವವುಳ್ಳ ದೇವರು, ಈ ಲೋಕಕ್ಕಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟ ದೇವರು.
ಹೌದು, ಅವರು ಸತ್ಯವಾಗಿದ್ದಾರೆ. ಆ ಯೇಸು ಬಗ್ಗೆ ನೀವು ತಿಳಿದುಕೊಂಡರೆ ನಿಮ್ಮ ಜೀವಿತದಲ್ಲಿ ಎಲ್ಲದರದಲ್ಲಿ ನೀವೇನು ಮಾಡ್ತೀರಾ, ಬಿಡುಗಡೆನ ಹೊಂದಿಕೊಂಡು ಸತ್ಯದ ಪರಿಜ್ಞಾನದಲ್ಲಿ ಬಂದು ನೀವು ಸೇರೋರಾಗಿರ್ತೀರಾ. ಹೀಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುತ್ತಾನೆ, ತಡ ಮಾಡುವುದಿಲ್ಲ. ನನ್ನವನಾಗಿರುವಂತ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಹೌದು, ಯೇಸುವನ್ನ ನಾವು ನಂಬುವಾಗೆ ನಾವು ಯೇಸುವಿನ ಮಕ್ಕಳಾಗುತ್ತೇವೆ, ನಾವು ಯೇಸುವಿನ ಪ್ರಜೆಗಳಾಗುತ್ತೇವೆ, ಆತನಿಗೆ ನಾವು ಬಾಧ್ಯರಾಗುತ್ತೇವೆ, ಆತನ ಸ್ವಕೀಯ ಜನರಾಗ್ತೀವಿ. ಹೀಗಾಗಿ ನಾವು ದೇವರ ಮಕ್ಕಳಾಗುವಾಗೆ ಅದೊಂದು ದೊಡ್ಡ ಆಶೀರ್ವಾದ. ಮತ್ತೆ ಆತನ ನಂಬಿ ನಾವು ನೀತಿಯನ್ನು ಅನುಸರಿಸಿ ನಾವು ಜೀವಿಸುವಾಗೆ ಆ ನೀತಿವಂತ ಏನ್ ಮಾಡ್ತಾನೆ, ನಂಬಿಕೆಯಿಂದಲೇ ಬದುಕುವನೆಂದು ಬರೆಯಲ್ಪಟ್ಟಿದೆ. ಹೀಗಾಗಿ ದೇವ ಜನರೇ, ಇದನ್ನು ಕೇಳಿಕೊಂಡಿರುವಂತ ಎಲ್ಲ ಮಕ್ಕಳೇ, ಯೇಸು ಈ ಲೋಕಕ್ಕೆ ಬೇಗನೆ ಬರ್ತಾ ಇದ್ದಾನೆ. ಅವರು ಬರುವಿಕೆ ಸೂಚನೆಗಳನ್ನ ಲೋಕದ ಕಡೆವರೆಗೂ ನಾವು ಇವತ್ತು ನೋಡ್ತಾ ಇದೀವಲ್ವಾ. ಎಷ್ಟು ಭಯಂಕರವಾದ ಯುದ್ಧಗಳನ್ನ ನೋಡ್ತಾ ಇದ್ದೀರಲ್ವಾ, ಭೂಕಂಪಗಳನ್ನ ನೋಡ್ತಾ ಇದ್ದೀರಲ್ಲ, ಅನೇಕ ಕಡೆ ಬರಗಾಲಗಳನ್ನ ನೋಡ್ತಾ ಇದ್ದೀರಲ್ಲ, ಬಿಸಿಲು ಏರಿಕೆಗಳನ್ನ ನೋಡ್ತಾ ಇದ್ದೀರಲ್ವಾ. ಎಲ್ಲಿ ನೋಡಿದ್ರು ಸಾವು ನೋವುಗಳು ಈ ಭೂಮಿ ಮೇಲೆ ಹೆಚ್ಚಾಗಿದೆ. ಸೃಷ್ಟಿ ವಿಕೋಪಗಳು ಎಲ್ಲ ಕಡೆ ಭಯಂಕರವಾಗಿದೆ. ಹೌದು, ಮನುಷ್ಯನ ಆಯುಷ್ಕಾಲ ಹುಲ್ಲಿನ ಆಗಿದೆ ಎಂದು ದೇವ್ರ ವಾಕ್ಯ ಹೇಳುತ್ತೆ. ಹಾಗಾಗಿ ಈ ಲೋಕಕ್ಕೆ ಯೇಸು ಬರುವಂತ ಸಮಯದಲ್ಲಿ ಈ ದಿನಗಳಲ್ಲಿ ನೀವೆಲ್ಲರೂ ಯೇಸುವಿನ ಕಡೆ ತಿರ್ಕೊಂಡು ಅವನ್ನ ನಂಬಿ ಆ ಸತ್ಯವನ್ನು ತಿಳ್ಕೊಂಡು ಆ ಒಂದು ಒಳ್ಳೆ ನೀತಿ ಉಳ್ಳ ಮಾರ್ಗದಲ್ಲಿ ನೀವು ನಡೆಯುವುದಾದರೆ ನೀವು ಈ ಲೋಕದ ಆಪತ್ತುಗಳನ್ನ ತಪ್ಪಿಸ್ಕೊಳ್ತೀರಾ, ನಿತ್ಯ ನರಕದಿಂದ ತಪ್ಪಿಸ್ಕೊಳ್ತೀರಾ. ನೀವು ಆತ್ಮಕ್ಕೆ ಸಂಬಂಧಪಟ್ಟ ಮರಣದಿಂದಲೂ ನೀವು ತಪ್ಪಿಸಿಕೊಂಡು ನೀವೇನ್ ಮಾಡ್ತೀರಾ, ಈ ಭೂಮಿಯಲ್ಲಿ ಇರುವ ತನಕ ಯೇಸು ನಿಮ್ಮನ್ನ ಆಶೀರ್ವದಿಸ್ತಾನೆ, ನಿಮ್ಮನ್ನ ಆತನೇ ನಡೆಸುತ್ತಾನೆ. ಮತ್ತೆ ಈ ಲೋಕದ ಯಾತ್ರೆ ಮುಗಿದ ಮೇಲೆ ನಿತ್ಯ ಪರಲೋಕ ರಾಜ್ಯ ಅಂದ್ರೆ ಮೋಕ್ಷ ಲೋಕ ಅನ್ನೋದು, ಅದನ್ನು ನಾವೇನು ಮಾಡ್ತೀವಿ, ನಾವು ಯೇಸುವಿನ ಮೂಲಕವಾಗಿ ನಾವು ಅದನ್ನು ಪಡೆದುಕೊಳ್ಳುವರಾಗಿರ್ತೀರಿ. ಹೀಗಾಗಿ ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ, ತಡ ಮಾಡಬೇಡಿ, ಯೇಸುವಿನ ಬಳಿಗೆ ಓಡೋಡಿ ಬನ್ನಿ. ಯೇಸು ಸ್ವಾಮಿ ಎಷ್ಟೋ ಒಳ್ಳೆ ದೇವರು, ಪ್ರೀತಿಸುವ ದೇವರು, ದಯೆಯುಳ್ಳ ದೇವರು, ಕರುಣೆಯುಳ್ಳ ದೇವರು, ನಮ್ಮೆಲ್ಲರ ಪಾಪಕ್ಕಾಗಿ ಸಿಲುವೆ ಮೇಲೆ ರಕ್ತ ಕೊಟ್ಟವನು, ಪ್ರಾಣ ಕೊಟ್ಟವನು. ಯಾರು ಈ ಲೋಕದಲ್ಲಿ ನಮಗಾಗಿ ರಕ್ತ ಚೆಲ್ಲಿದ್ದಾರೆ, ಯಾರು ನಮಗಾಗಿ ಲೋಕದಲ್ಲಿ ಪ್ರಾಣ ಕೊಟ್ಟಿದ್ದಾರೆ ಹೇಳ್ರಿ? ಯಾರು ನಮ್ಗೆ ಆ ರೀತಿಯಲ್ಲಿ ಮಾಡಲು ಸಾಧ್ಯ ಆಗಲಿಲ್ಲ. ಯೇಸು ಮಾತ್ರನೇ ನಮಗಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾರೆ. ಸತ್ರು ಮೂರನೇ ದಿನ ಜೀವದಿಂದ ಎದ್ದಿದ್ದಾರೆ. ಇವತ್ತು ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ದಾನೆ, ಜೀವಂತವಾಗಿದ್ದಾನೆ. ಅವರು ಮೇಘಗಳ ಮೇಲೆ ಈ ಲೋಕಕ್ಕೆ ಅತಿ ಶೀಘ್ರದಲ್ಲಿ ಲೋಕಕ್ಕೆ ಆತನು ಬರುವನಾಗಿರ್ತಾನೆ. ಆತನು ಬರುವಾಗೆ ನೀನು ಆತನ ಮುಂದೆ ಯೋಗ್ಯಳಾಗಿ ನೀನು ಕಾಣಿಸಿಕೊಂಡರೆ ಆ ಮೋಕ್ಷವನ್ನ ಬಾಧ್ಯರಾಗಿ ಹೊಂದಿಕೊಂಡು ನೀವು ಆಶೀರ್ವದಿಸಲ್ಪಡ್ತೀರಾ. ಈ ವಾಕ್ಯನ ಕೇಳಿಕೊಂಡಿರಂತ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸ್ಲಿ, ರಕ್ಷಿಸ್ಲಿ, ದೇವರು ನಿಮ್ಮನ್ನು ನಡೆಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರುತ್ತೆ ಎಲ್ಲ ಮಕ್ಕಳ ಹೃದಯಗಳಲ್ಲಿ ಕ್ರಿಯೆ ಮಾಡ್ರಿ, ಎಲ್ಲರ ಆಲೋಚನೆ ಭಾವನೆಗಳಲ್ಲಿ ಕ್ರಿಯೆ ಮಾಡ್ರಿ, ಸತ್ಯದ ಪರಿಜ್ಞಾನ ಎಲ್ಲರಿಗೂ ದಯಪಾಲಿಸ್ರಿ, ಎಲ್ಲರೂ ನಿನ್ನ ರಕ್ಷಣೆ ಮಾರ್ಗಕ್ಕೆ ಬರೋಕ್ಕೆ ಸಹಾಯ ಮಾಡಿ, ಆಶೀರ್ವದಿಸ್ರಿ, ಅದ್ಭುತ ಮಾಡಿ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.